ನಾವು ಮನೆಯಲ್ಲಿ ಒಗ್ಗರಣೆ ಹಾಕಬೇಕಾದ್ರೆ ಒಂದು ಸಾಸಿವೆ ಘಾಟನೆ ತಡೆಯೋದಕ್ಕಾಗೋದಿಲ್ಲ, ಕೆಂಬರತ್ತೆ ಇತ್ಯಾದಿ ನಾವು ಗಮನಿಸ್ಬೋದು. ಆದರೆ ಈ ಒಂದು ಪ್ರತ್ಯಂಗಿರ ಹೋಮದಲ್ಲಿ ನಾವು ಪರಿಪೂರ್ಣವಾಗಿ ಮೂಟೆಗಟ್ಟಲೆ ವಿಶೇಷವಾಗಿ ಆ ಒಂದು ಒಣ ಮೆಣಸಿನಕಾಯನ್ನು ಅವಿಸ್ಸಾಗಿ ಕೊಡ್ತೇವೆ, ಹಾಗೂ ಬಾಲಮೆಣಸನ್ನು ಜೊತೆಯಲ್ಲಿ ಕೊಡ್ತೇವೆ, ಬಿಳಿ ಸಾಸಿವೆಯನ್ನು ಸಮಕಾಲದಲ್ಲಿ ಸಮರ್ಪಣೆಯಾಗಿ ಕೊಡ್ತೇವೆ. ಇದನ್ನು ನಾವು ಗಮನಿಸಬೇಕಾದ್ರೆ ಆ ಒಂದು ಹೋಮದ ಯಜ್ಞದಿಂದ ಒಂದೇ ಒಂದು ಘಾಟು ಕೂಡ ಬರೋದಿಲ್ಲ. ಅಂದರೆ ಕಣ್ಣುರಿ ಆಗಲಿ, ಮೈ ಉರಿಯೋದಾಗಲಿ, ಕೆಂಬರಾಗಲಿ ಯಾವುದು ಕೂಡ ಬರೋದಿಲ್ಲ. ಏನು ಸರ್ವೇ ಸಾಮಾನ್ಯವಾಗಿ ಯಾವ ರೀತಿ ಹೋಮದಲ್ಲಿ ಪಾಲ್ಗೊಳ್ತೇವೆ ಆ ಒಂದು ತುಪ್ಪದ ಒಂದು ಸುಗಂಧ ಹಾಗೂ ದ್ರವ್ಯಗಳ ಸುಗಂಧಗಳು ಮಾತ್ರ ನಮಗೆ ಅನುಭವಿಸೋದಕ್ಕೆ ಅವಕಾಶ ಆಗುತ್ತೆ. ಸ್ವಾಮಿ ಬಂದು 1995ರಲ್ಲಿ ಪ್ರತಿಷ್ಠೆ ಆದರು. ಇಲ್ಲಿ 31 ವರ್ಷ ಆಯಿತು. ಆಗಲಿಂದ ಒಂದು ಸಣ್ಣದಾಗಿ ಒಂದು ಗುಡಿ ಕಟ್ತು. ಆಗಲಿಂದ ಅನೇಕ ಭಕ್ತಾದಿಗಳು ಬಂದಾಗೆ ಕಷ್ಟ ಸುಖ ಅವ್ರಿಗೆ ಕೇಳ್ಕೊಂತ ಹೊರಗಳೆಲ್ಲ ಕೊಟ್ಟು ಭಗವಂತ ಸ್ವಾಮಿಯವರು ಒಂದು ಪ್ರತಿಷ್ಠೆ ಆಯಿತು ಅಂತ. ಅವ್ರಿಗೆ 35 ಅಡಿ ಆಯಿತು. ನೆಲಮಟ್ಟದ 35 ಅಡಿ ಇದೆ ವಿಷ್ಣು ಮಹಾಕಾಳಿ. ಈಗ ಇವತ್ತು ಅದ್ರ ಮಂಡಲ ಪೂಜೆ ಆಗ್ತಾಯಿದೆ. 48 ಮಂಡಲ ಪೂಜೆ ಆಗಿ ಇವತ್ತು ಪ್ರತ್ಯಂಗಿರಿ ಹೋಮ ಕ್ಷೇತ್ರದಲ್ಲಿ ಪ್ರಾರಂಭ ಮಾಡಿದ್ವಿ. ಮತ್ತು ಅಮ್ಮ ವಿಷ್ಣು ಮಹಾಕಾಳಿ ಅಂತ ಒಂದು ಪ್ರತಿಮೆ ಇದೆ, ಮೇರೆಗಿರಿ ದೇವರು. ಅದು ಅಮ್ಮ ಬಂದವರಿಗೆಲ್ಲ ತುಂಬ ಬರೀತಾ ಇದ್ದಾರೆ, ಬಂದವರಿಗೆಲ್ಲ ಕೂಡ ಒಳ್ತಾಗಿದೆ. ಯಾರು ಇಲ್ಲಿ ಬಂದವರಿಗೆಲ್ಲ ಅಂದಾನೆ ಇರ್ತದೆ, ಅಲಂಕಾರ ಇರ್ತದೆ. ಅದರಿಂದ ತುಂಬ ಜನ ಬರ್ತಾ ಇದ್ದಾರೆ ವಿಷ್ಣು ಮಹಾಕಾಳಿ ನೋಡೋಕ್ಕೆ, ಶನೀಶ್ವರ ನೋಡೋಕ್ಕೆ. ಯಾರು ಬಂದು ಈಗ ಮುಖ್ಯವಾಗಿ ಭಗವಂತ ಶನೀಶ್ವರ ಸ್ವಾಮಿಗೆ ಒಂದು ಅಭಿಷೇಕ ಅಂತ ಮಾಡ್ತೀವಿ. ತುಂಬ ಅದ್ಭುತವಾಗಿ ಒಂದು ಅಭಿಷೇಕ ಆಗ್ತದೆ ಪ್ರತಿ ಶನಿವಾರ. ಅಭಿಷೇಕ ಯಾರು ಮಾಡಿಸ್ತಾರೆ ಅವ್ರ ಕಷ್ಟ ಕಾರ್ಪಣ್ಯ ಖಂಡಿತ ನಿವಾರಣೆ ಆಗ್ತದೆ ಅಂತ ಇದುವರೆಗೂ ನಡೆದು ಬಂದಿದೆ. ಪ್ರತಿ ಪೌರ್ಣಮಿಯೂ ಕೂಡ ಕೊರಟಿ ಕ್ಷೇತ್ರದಲ್ಲಿ ಇನ್ನು ಮುಂದೆ ಪ್ರತ್ಯಂಗಿರ ಯಾಗ ನೆರವೇರುತ್ತೆ. ವಿಷ್ಣುದುರ್ಗ ಅಮ್ಮನವರ ಸನ್ನಿಧಾನದಲ್ಲಿ ಆಹುತಿಯನ್ನು ಕೊಡಲಾಗತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ, ಈ ಒಂದು ಯಾಗದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಂಡು ಪ್ರತ್ಯಂಗಿರ ದುರ್ಗಾ ಅಮ್ಮನವರ ಕೃಪೆಗೆ ಪಾತ್ರರಾಗಿ ಮುಖಾಂತರ ಕೇಳ್ಕೊಳ್ತಾ ಇದ್ದೇವೆ. ರಾಯನಂ ನೀಲಾಂಜನ ಸಮಾಭಾಸಂ ರವಿಪತ್ರಿಮಾರ್ಗಂ ಛಾಯಾಮಾರ್ತನ ಸಂಭೂತಂ ತಮಾಮಿ ಶನೀಶ್ವರಂ. ಓಂ ಕಾಳಿ ಮಹಾಕಾಳಿ ಕಾಳಿಕಾ ಪರಮೇಶ್ವರಿ ಸರ್ವಾನಂದ ಕರೇ ದೇವಿ ನಾರಾಯಣಿ ನಮೋಸ್ತುತೆ. ಇದು ಕುಣಿಗಲ್ ತಾಲೂಕು ಅಮೃತೂರು ಹೋಬಳಿ ಕೊರಟಿ ತಿರುಮಲಪಾಳ್ಯದ ಮಧ್ಯಭಾಗದಲ್ಲಿ ಶ್ರೀ ಭಗವಾನ್ ಶನೀಶ್ವರ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ಅಂತಿದೆ. ಇದು ಇಲ್ಲಿಗೆ ಪ್ರತಿಷ್ಠೆ ಆಗಿ 31 ವರ್ಷ ಆಯಿತು. 1995 ಮೇ 14ನೇ ತಾರೀಕು ಪ್ರತಿಷ್ಠೆ ಆಯಿತು ಮೂಲ ವಿಗ್ರಹ. ನಾನು ಆಗ ಬೆಂಗಳೂರಲ್ಲಿದ್ದೆ, PNTಲಿ ಕೆಲಸ ಮಾಡ್ತಾಯಿದ್ದೆ. ಅದು ಅನೇಕ ತೊಂದರೆಯಾಗಿ ಬೆಂಗಳೂರು ಬಿಟ್ಟು ಪೋಸ್ಟ್ ಆ್ಯಂಡ್ ಟೆಲಿಗ್ರಾಫ್ಸ್ ಕೆಲಸ ಬಿಟ್ಟು ಇಲ್ಲಿ ಊರಿಗೆ ಬಂದೆ. ಇಲ್ಲಿ ರೇಸ್ ಬೆಳೀತಾ ಇದೆ. ಆಗ ಸ್ವಾಮಿ ನನಗೆ ಮನೇಲಿ ಶನೀಶ್ವರ ಸ್ವಾಮಿ ಕತೆ ಮಾಡಿಸ್ತಾಯಿದ್ದು. ಆವಾಗ ಮೈಕೈಯೆಲ್ಲ ಬೆಂಕಿ ಎತ್ಕೊಂಡು 1988ರಲ್ಲಿ ನಾನು ಸಾನ್ನಿಧ್ಯ ಮಾಡಬೇಕು, ಈ ಊರಲ್ಲಿ ನಾನು ನಿಲ್ಲಬೇಕು, ಈ ಊರಲ್ಲಿ ಎಲ್ಲರಿಗೂ ನೀವೇ ಶ್ರೇಷ್ಠ ಮನಸ್ಸ, ನನಗೊಂದು ಸನ್ನಿಧಿ ಆಗಲೇಬೇಕು ಅಂತೇಳಿ ಸ್ವಾಮಿ ಬಂದು ಹಠ ಹಿಡಿದ್ರು. ಅವಾಗ ನಾನು ಸುಮಾರು ಹಂಗೆ 5-6 ವರ್ಷ ಕಾಲ ಆಗ್ತೇವೆ, ಮಾಡೋಕ್ಕಾಗಲ್ಲ, ಹಾಗಲ್ಲ, ನೀನು ಪೂಜೆ ಮಾಡ್ಕೊಳ್ತೀವಿ ಹಂಗೆ ಮಾಮೂಲಿ ಹೆಂಗೆ ಅಂತ ಅವ್ರು ಹಿಡಿಲಿಲ್ಲ. ಕಡೆಗೆ 94ರಲ್ಲಿ ಇಲ್ಲಿ ಜಾಗ ಬಂದು ಇಲ್ಲಿ ಬಂದು ಸ್ವಾಮಿ ಮೈ ಮೇಲೆ ಕುಂತ್ಕೊಂಡ್ರು. ಅವಾಗ ಇದು ದೇವಸ್ಥಾನದ ಕೊರಟಿ ಆಂಜನೇಯ ಸ್ವಾಮಿ ಕೊಡುಗೆ ಇದು. ಆದರೆ ಅವ್ರಿಗೆ ಹೆಸರಿಗೆ 88ರಲ್ಲಿ ಆಗೋಗಿದೆ, ಖಾತೆ ಬದಲಾವಣೆ ಆಗಿದೆ. ಅವಾಗ ಇಲ್ಲಿ 3 ಕುಂಟೆ ಅಂತ ಕೇಳಿದೆ, 9 ಕುಂಟೆ ಸ್ವಾಮಿ ತಗೊಂಡ್ರು. ಅವಾಗ ಇಲ್ಲಿ ಸ್ವಾಮಿ ಬಂದು 1995ರಲ್ಲಿ ಪ್ರತಿಷ್ಠೆ ಆದರು. ಇಲ್ಲಿ 31 ವರ್ಷ ಆಯಿತು. ಆಗಲಿಂದ ಒಂದು ಸಣ್ಣದಾಗಿ ಒಂದು ಗುಡಿ ಕಟ್ತು. ಆಗಲಿಂದ ಅನೇಕ ಭಕ್ತಾದಿಗಳು ಬಂದಾಗೆ ಕಷ್ಟ ಸುಖ ಅವ್ರಿಗೆ ಕೇಳ್ಕೊಂತ ಹೊರಗಳೆಲ್ಲ ಕೊಟ್ಟು ಭಗವಂತ ಸ್ವಾಮಿಯವರು ಒಂದು ಪ್ರತಿಷ್ಠೆ ಆಯಿತು. ಪ್ರತಿಷ್ಠೆ ಆದಮೇಲೆ ಇದು ಎಲ್ಲ ಸೀಟ್ ಇತ್ತು, ಎಲ್ಲ ಮೌಲ್ಡಾಗಿ ಒಂದೇ ಹಂತ ಆಗಿ 31ನೇ ವರ್ಷಕ್ಕೆ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ಬಂತು. ಎಲ್ಲ ಭಕ್ತಾದಿಗಳಿಗೆ ನೆರವಿಗೆ ಒಂದು ಹಿಂದೆ ಒಂದು ಸಮುದಾಯ ಭವನ ಕೂಡ ಆಯಿತು 1.5 ಕೋಟಿ ವೆಚ್ಚದಲ್ಲಿ. ಆಮೇಲೆ ಕಡೆಗೆ ಒಂದು ಬಸಪ್ಪ ಕೂಡ ಯಾರೋ ದಾನ ಕೊಟ್ಟರು. ಬಸಪ್ಪ ಇದೆ, ಎಲ್ಲ ಗ್ರಾಮಗಳಿಗೆ, ಎಲ್ಲ ಊರುಗಳಿಗೆ, ದೇವಸ್ಥಾನಗಳಿಗೆ, ಗುರುಪ್ರವೇಶಕ್ಕೆ ಕೂಡ ಹೋಗ್ತದೆ. ಅದೆಲ್ಲ ಆತ. ಅದ ನಂತರ ಭಕ್ತಾದಿಗಳು ಹೆಚ್ಚಾದಾಗಿ ಈಗ ಇದೇ ವರ್ಷ 2025 ಮಾರ್ಚ್ 22ರಲ್ಲಿ ವಿಷ್ಣು ಮಹಾಕಾಳಿ ಅಂತೇಳಿ 35 ಅಡಿ ಎತ್ತರದ ವಿಗ್ರಹ ನನಗೆ ತುಂಬ ವರ್ಷದಿಂದ ಕನಸು ಬರ್ತಾಯಿತ್ತು. ಒಂದು ಹೆಣ್ದೇವ್ರ ವಿಗ್ರಹ ಇಲ್ಲಿ ಆಗಬೇಕು, ಸ್ವಾಮಿ ಸನ್ನಿಧಿಲಿ ಆಗಬೇಕು ಅಂತ. ನಮಗೆ ಯಾವುದು ಏನಂತ ಜಿಜ್ಞಾಸೆಯಾಗಿ ಸುಮ್ಗೆ ನಮಗೂ ತಲೆ ಕೆಟ್ಟಕ್ಕೆ ಸುಮ್ಗಿದೋ ಏನೇನು ದೇವರು ಯಾವುದು ಏನೋ ಗೊತ್ತಿಲ್ಲ ಅನ್ಕೊಂಡು ಕಡೆಗೆ ಒಂದು ಪ್ರಶ್ನೆ ಮಾಡಲಾಗಿ ಸ್ವಾಮಿ ಹತ್ರ ಕುಂತ್ಕೊಂಡು ಅವಾಗ ವಿಷ್ಣು ಮಹಾಕಾಳಿ ಅಂತ ಬಂತು. ಆಗ 35 ನಾವೊಂದು 16 ಅಡಿ ಮಾಡೋಣ ಅಂದ್ಕೊಂಡಿದ್ದೋ. ಅನೇಕ ಭಕ್ತಗಳು ಸೇರಿ ಇಲ್ಲ ದೊಡ್ಡ ಮಟ್ಟದಲ್ಲಿ ಆಗಬೇಕು ಅಂತ ಅಮ್ಮನೂ ಒಪ್ಪಲಿಲ್ಲ. ನನಗೆ ಇನ್ನೊಂದು ಸ್ವಲ್ಪ ಹೈಟ್ ಎತ್ತರ ಬೇಕು ಅಂತ. ಅವಾಗ 35 ಅಡಿ ಆಯಿತು. ನೆಲಮಟ್ಟದ 35 ಅಡಿ ಇದೆ ವಿಷ್ಣು ಮಹಾಕಾಳಿ. ಈಗ ಇವತ್ತು ಅದ್ರ ಮಂಡಲ ಪೂಜೆ ಆಗ್ತಾಯಿದೆ. 48 ಮಂಡಲ ಪೂಜೆ ಆಗಿ ಇವತ್ತು ಪ್ರತ್ಯಂಗಿರಿ ಹೋಮ ಕ್ಷೇತ್ರದಲ್ಲಿ ಪ್ರಾರಂಭ ಮಾಡಿದ್ವಿ. ಮತ್ತು ಅಮ್ಮ ವಿಷ್ಣು ಮಹಾಕಾಳಿ ಅಂತ ಒಂದು ಪ್ರತಿಮೆ ಇದೆ, ಮೇರೆಗಿರಿ ದೇವರು. ಅದು ಅಮ್ಮ ಬಂದವರಿಗೆಲ್ಲ ತುಂಬ ಬರೀತಾ ಇದ್ದಾರೆ, ಬಂದವರಿಗೆಲ್ಲ ಕೂಡ ಒಳ್ತಾಗಿದೆ. ಯಾರು ಇಲ್ಲಿ ಬಂದವರಿಗೆಲ್ಲ ಅಂದಾನೆ ಇರ್ತದೆ, ಅಲಂಕಾರ ಇರ್ತದೆ, ಹೋಮಗಳು ಇರ್ತವೆ, ಎಲ್ಲ ಖರ್ಚು ವೆಚ್ಚಕ್ಕೆ ಬೇಕೇ ಬೇಕಿರ್ತದೆ ಅಣ್ಣ. ಅದರಿಂದ ತುಂಬ ಜನ ಬರ್ತಾ ಇದ್ದಾರೆ ವಿಷ್ಣು ಮಹಾಕಾಳಿ ನೋಡೋಕ್ಕೆ, ಶನೀಶ್ವರ ನೋಡೋಕ್ಕೆ. ಯಾರು ಬಂದು ಈಗ ಮುಖ್ಯವಾಗಿ ಭಗವಂತ ಶನೀಶ್ವರ ಸ್ವಾಮಿಗೆ ಒಂದು ಅಭಿಷೇಕ ಅಂತ ಮಾಡ್ತೀವಿ. ತುಂಬ ಅದ್ಭುತವಾಗಿ ಒಂದು ಅಭಿಷೇಕ ಆಗ್ತದೆ ಪ್ರತಿ ಶನಿವಾರ. ಅಭಿಷೇಕ ಯಾರು ಮಾಡಿಸ್ತಾರೆ ಅವ್ರ ಕಷ್ಟ ಕಾರ್ಪಣ್ಯ ಖಂಡಿತ ನಿವಾರಣೆ ಆಗ್ತದೆ ಅಂತ ಇದುವರೆಗೂ ನಡೆದು ಬಂದಿದೆ. ಅದು ಪಂಚಾಮೃತ ಅಭಿಷೇಕ ಅಂದರೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಅಷ್ಟೇ, ಸಕ್ಕರೆ 5ಕ್ಕೆ ಪಂಚಾಮೃತ ಅಭಿಷೇಕ ಅಂತಾರೆ. ಅದಾದಮೇಲೆ ಕುಂಕುಮ, ಆಮೇಲೆ ಅರಿಶಿನ, ಹರಿದ್ರಶಿನ ತುಂಬ, ಆಮೇಲೆ ವಿಭೂತಿ, ಇಷ್ಟು 3ರಲ್ಲಿ ಮಾಡಿದ್ರೆ ಅವ್ರಿಗೇನೇ ಕಷ್ಟ ಇದ್ರೂ ಶತ್ರುಗಳ ಕಾಟ ಇರಲಿ,
ಮಾಟಮಂತ್ರೆಯಲ್ಲಿ ಅರ್ಶಿನ ಮತ್ತು ಕುಂಕುಮದ ಅಭಿಷೇಕ ಆದಾಗ ಅವ್ರಿಗೆಲ್ಲ ನಿವಾರಣೆ ಆಗ್ತದೆ. ತೈಲಾಭಿಷೇಕ ಅದು ಜನ ತೈಲಾಭಿಷೇಕ ಮಾಡಬೇಕು ಅಂತ ಅಂದ್ಕೊಡೋರು. ಈಗ ಮೂಲ ವಿಗ್ರಹಕ್ಕೆ ನಾವು ತೈಲಾಭಿಷೇಕ ಯಾವಾಗ ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ಯಾರೊಬ್ಬರು ದಾನಿಗಳು ಉಟ್ಕೊಂಡ್ರು ಒಂದು ಸಪ್ರೇಟ್ ವಿಗ್ರಹ ಮಾಡೋಣ ಅಂತ. ಅದೀಗ ಅವ್ರ ಕೈಯಾರ ಅವ್ರು ಬಂದರೆ ಸಂಕಲ್ಪ ಮಾಡಿ ನಾವೇ ಮಾಡ್ತಿಲ್ಲ, ಅವ್ರವ್ರು ಮಾಡ್ಕೋಬೋದು. ಅವರಿಷ್ಟ, ಅವ್ರ ಕೈಲಿ ಅವ್ರು ಯಾರು ಮಾಡ್ಕೋಬೋದು. ಅದಕ್ಕೇನೇನಿಲ್ಲ, ಅದಕ್ಕೆ ನಾವು ಕಾಣಿಕೆ ಏನಿಲ್ಲ. ಅವರೇ ಎಣ್ಣೆ ತಂದು ಅವ್ರ ಅಭಿಷೇಕ ಮಾಡ್ಕೊಂಡ್ರೆ ನಾವು ಹಂಗೆ ಫ್ರೀಯಾಗಿ ಸಂಕಲ್ಪ ಮಾಡಿಕೊಡ್ತೀವಿ. ಅದು ತುಂಬ ಒಳ್ಳೆಯದು. ತೈಲಾಭಿಷೇಕ ಮಾಡೋದ್ರಿಂದ ಅವ್ರಿಗೇನು ರೋಗ ರುಜಿನ ಇರ್ತದೆ ಅಂಥದ್ದು ನಿವಾರಣೆ ಆಗ್ತದೆ. ಅವರು ಸ್ವಾಮಿಗೇನು ಮೇಲೆ ನಾವು ತಂಪು ಮಾಡಿದಾಗ ಅವರು ಕೂಡ ಹಂಗೆ ಆತ್ಮ ತಂಪಾಯ್ತದೆ, ಮೈಕೈ ಎಲ್ಲ ತಂಪಾಯ್ತದೆ, ಉಷ್ಣಾಂಶ ಎಲ್ಲ ಹೋಗ್ತದೆ, ಮತ್ತು ಅವ್ರ ಮನಸ್ಸಲ್ಲಿರ್ತಕ್ಕಂಥ ಕಾಟಾದಿಗಳು ಎಲ್ಲ ಹೋಗ್ತದೆ, ಕಣ್ಣಿಗೆ ತುಂಬ ನಿದ್ದೆ ಬರ್ತದೆ. ಅದಕ್ಕಾಗಿ ತೈಲಾಭಿಷೇಕ ಮಾಡ್ಬೋದು. ಕ್ಷೇತ್ರಕ್ಕೆ ಬಂದಾಗ 30 ವರ್ಷದಿಂದ ಹೆಚ್ಚಿಗೆ ಯಾರು ಮದುವೆ ಆಗಿಲ್ಲ ಅಂಥವ್ರಿಗೆಲ್ಲ ತುಂಬ ಜನಕ್ಕೆ ಮದುವೆ ಆಗಿದೆ, ಮಕ್ಕಳಾಗದವ್ರು ಮಕ್ಕಳಾಗಿದೆ. ಈಗಲೂ ಕೂಡ ಎಲ್ಲರೂ ಮಕ್ಕಳಾಯ್ತು. ಹಣಕಾಸು ಸಮಸ್ಯೆ ಯಾರಾದರೂ ಮಾಟ ಮಂತ್ರ ಮಾಡಿಸಿದ್ರೆ ಒಂದು ತಡೆ ಹೊಡ್ಸ್ಕೊಂಡು ನಿವಾರಣೆ ಆಗ್ತದೆ. ತಡೆನೂ ಕೂಡ ಹೊಡಿತೀವಿ ಅಮಾವಾಸ್ಯೆ ಪೌರ್ಣಿಮೆಯಲ್ಲಿ. ತಡೆ ಹೊಡ್ಸ್ಕೊಂಡ್ರೆ ಖಂಡಿತ ಆಗ್ತದೆ. ಈಗ ಪ್ರತ್ಯೇಕ ಹೋಮ ಶುರು ಮಾಡಿದ್ವಿ. ಪ್ರತ್ಯೇಕ ಹೋಮದ ಯಾರು ಭಾಗಿಯಾಗ್ತಾರೆ ಒಂದು 3 ಸಲ 5 ಸಲ 9 ಸಲ ಅವ್ರಿಗೆ ಖಂಡಿತ ಅವ್ರ ಮನಸ್ಸಿನ ಕೋರಿಕೆ ಈಡೇರ್ತದೆ. ಇದು ಪ್ರತಿನಿತ್ಯ ಮೊದಲೆಲ್ಲ ಶನಿವಾರ ಇರ್ತಿದ್ದು, ಬೆಳಿಗ್ಗೆ ಸಾಗಿ ನಿತ್ಯ ಪೂಜೆ ಇದ್ದೇ ಇರ್ತದೆ. ಬೆಳಿಗ್ಗೆ 6 ಗಂಟೆಯಿಂದ 9 ಗಂಟೆ, ಸಾಯಂಕಾಲ ಒಂದು 5 ಗಂಟೆಯಿಂದ 8 ಗಂಟೆ ತನಕ ಇರ್ತೀವಿ ಪ್ರತಿನಿತ್ಯ. ವಿಶೇಷವಾಗಿ ಪ್ರತ್ಯಂಗಿರ ಹೋಮದಲ್ಲಿ ಪಾಲ್ಗೊಂಡ್ರೆ, ಪ್ರತ್ಯಂಗಿರ ಹೋಮದಲ್ಲಿ ಬಳಸುವಂಥ ಅಭಿಸ್ಸನ್ನು ನಾವು ಸಮರ್ಪಣೆಯಾಗಿ ಕೊಟ್ಟರೆ ನಮ್ಮ ಕಷ್ಟಗಳು ಪರಿಹಾರ ಆಗತ್ತಾ ಅಂತ ಎಲ್ಲರ ಮನಸ್ಸಿನಲ್ಲಿ ಒಂದು ಆಲೋಚನೆ ಮತ್ತು ಕೆಲವೊಂದು ಜನರಲ್ಲಿ ಒಂದು ಭಕ್ತಿಯ ಭಾವನೆಯೂ ಕೂಡ ಇರುತ್ತೆ. ಈ ಮುಖಾಂತರ ಭಗವದ್ ಭಕ್ತಮಾಶ್ರಲ್ಲಿ ಕೇಳೋದೇನೆಂದರೆ, ಪ್ರತ್ಯಂಗಿರ ಹೋಮವನ್ನು ನಾವು ಮನೇಲಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ದೇವಸ್ಥಾನದಲ್ಲಿ ಹರಿಯುವಂಥ ನೀರಿನ ದಡದಲ್ಲಿ, ಸಮುದ್ರ ದಡದಲ್ಲಿ, ವಟವೃಕ್ಷದ ಸಮೀಪದಲ್ಲಿ ಮಾಡುವಂಥ ಒಂದು ಮಹಾಯಜ್ಞ ಯಾಗ ಇದು. ಈ ಒಂದು ಯಜ್ಞಯಾಗದ ಪ್ರತಿಫಲ ಯಾವ ರೀತಿ ಅಂದರೆ, ಚಂಡಿಕಾ ಯಾಗ ಮಾಡಿದಷ್ಟೇ ಪ್ರತಿಫಲ. ಕಾರಣ ಏನಂದರೆ, ಪ್ರತ್ಯಂಗಿರ ಹೋಮದಲ್ಲಿ ನಾವು ಬಳಸುವಂತಹ ಅಭಿಸ್ಸುಗಳೇನೇನು ಹೇಳಿ, ಒಂದು ಮೆಣಸಿನಕಾಯಿ, ಇನ್ನೊಂದು ಬಾಲಮೆಣಸು, ಇನ್ನೊಂದು ಬಿಳಿ ಸಾಸಿವೆ, ಉಪ್ಪು ಇತ್ಯಾದಿ ಒಂದು ತುಂಬ ಕಠೋರವಾಗಿರತಕ್ಕಂತಹ ಆ ಒಂದು ಹೋಮದ ಅಭಿಸ್ಸನ್ನು ಸಮರ್ಪಣೆಗೆ ನಾವು ಕೊಡ್ತೇವೆ. ಉದಾಹರಣೆ, ನಾವು ಮನೆಯಲ್ಲಿ ಒಗ್ಗರಣೆ ಹಾಕಬೇಕಾದ್ರೆ ಒಂದು ಸಾಸಿವೆ ಘಾಟನೆ ತಡೆಯೋದಕ್ಕಾಗೋದಿಲ್ಲ, ಕೆಂಬರತ್ತೆ ಇತ್ಯಾದಿ ನಾವು ಗಮನಿಸ್ಬೋದು. ಆದರೆ ಈ ಒಂದು ಪ್ರತ್ಯಂಗಿರ ಹೋಮದಲ್ಲಿ ನಾವು ಪರಿಪೂರ್ಣವಾಗಿ ಮೂಟೆಗಟ್ಟಲೆ ವಿಶೇಷವಾಗಿ ಆ ಒಂದು ಒಣ ಮೆಣಸಿನಕಾಯನ್ನು ಅಭಿಸ್ಸಾಗಿ ಕೊಡ್ತೇವೆ, ಹಾಗೂ ಬಾಲಮೆಣಸನ್ನು ಜೊತೆಯಲ್ಲಿ ಕೊಡ್ತೇವೆ, ಬಿಳಿ ಸಾಸಿವೆಯನ್ನು ಸಮಕಾಲದಲ್ಲಿ ಸಮರ್ಪಣೆಯಾಗಿ ಕೊಡ್ತೇವೆ. ಇದನ್ನು ನಾವು ಗಮನಿಸಬೇಕಾದ್ರೆ ಆ ಒಂದು ಹೋಮದ ಯಜ್ಞದಿಂದ ಒಂದೇ ಒಂದು ಘಾಟು ಕೂಡ ಬರೋದಿಲ್ಲ. ಅಂದರೆ ಕಣ್ಣುರಿ ಆಗಲಿ, ಮೈ ಉರಿಯೋದಾಗಲಿ, ಕೆಂಬರಾಗಲಿ ಯಾವುದು ಕೂಡ ಬರೋದಿಲ್ಲ. ಏನು ಸರ್ವೇ ಸಾಮಾನ್ಯವಾಗಿ ಯಾವ ರೀತಿ ಹೋಮದಲ್ಲಿ ಪಾಲ್ಗೊಳ್ತೇವೆ, ಆ ಒಂದು ತುಪ್ಪದ ಒಂದು ಸುಗಂಧ ಹಾಗೂ ದ್ರವ್ಯಗಳ ಸುಗಂಧಗಳು ಮಾತ್ರ ನಮಗೆ ಅನುಭವಿಸೋದಕ್ಕೆ ಅವಕಾಶ ಆಗುತ್ತೆ. ನೋಡಿ, ಇದರೊಳಗೆ ಗೊತ್ತಾಗತ್ತೆ ಈ ಒಂದು ಪ್ರತ್ಯಂಗಿರ ಯಾಗದ ಮಹತ್ವ ಏನು ಅಂತ. ಆದ ಕಾರಣ ಯಾರು ಕೂಡ ಮನಸ್ಸಿನಲ್ಲಿ ಜಿಗುಪ್ಸೆ, ಮನಸ್ಸಿನಲ್ಲಿ ಚಂಚಲತೆಯನ್ನು ಇಟ್ಕೊಳ್ಳದರೆ ಅಚಂಚಲವಾಗಿ ಪ್ರತ್ಯಂಗಿರ ದೇವಿ ನಮ್ಮ ಪರವಾಗಿ ನಿಲ್ತಾಳೆ, ಮಾಡುವಂಥ ಶತ್ರುಗಳ ಸಂಹಾರವನ್ನು ಮಾಡ್ತಾಳೆ, ದೃಷ್ಟಿಗಳ ಸಂಹಾರವನ್ನು ಮಾಡಿ ನಮಗೆ ಶಿಷ್ಟಕರವಾಗಿರ್ತಕ್ಕಂತಹ ಒಳ್ಳೆಯ ಫಲವನ್ನು ಕೊಡ್ತಾಳೆ ಅಂತ ಮನಸ್ಸಿನ ನಂಬಿಕೆ ಇಟ್ಕೊಳ್ಳಿ. ಪ್ರತಿ ಪೌರ್ಣಮಿಯೂ ಕೂಡ ಕೊರಟಿ ಕ್ಷೇತ್ರದಲ್ಲಿ ಇನ್ನು ಮುಂದೆ ಪ್ರತ್ಯಂಗಿರ ಯಾಗ ನೆರವೇರುತ್ತೆ. ವಿಷ್ಣುದುರ್ಗ ಅಮ್ಮನವರ ಸನ್ನಿಧಾನದಲ್ಲಿ ಆಹುತಿಯನ್ನು ಕೊಡಲಾಗತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ, ಈ ಒಂದು ಯಾಗದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಂಡು ಪ್ರತ್ಯಂಗಿರ ದುರ್ಗಾ ಅಮ್ಮನವರ ಕೃಪೆಗೆ ಪಾತ್ರರಾಗಿ ಮುಖಾಂತರ ಕೇಳ್ಕೊಳ್ತಾ ಇದ್ದೇವೆ. ಜಾತವೇದಸೆ ಸುನವಾಮ ಸೋಮಮರಾತಿ ಯಥೋ ನಿಧಃ ದಿವೇದಃ ಸನಃ ಪರ ಶತದುರ್ಗಾಣಿ ವಿಶ್ವಾನಾವೇವ ಸಿಂಧುಂದುರಿತಾತ್ಯಗ್ನಿಃ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಜಯ ದುರ್ಗೆ ಜಯ ದುರ್ಗೆ ಜಯ ದುರ್ಗೆ. ಆತ್ಮೀಯ ಭಗವದ್ ಭಕ್ತಮಾಶ್ರಯರು ಕೂಡ ನಮಸ್ತೆ. ಶ್ರೀ ಕ್ಷೇತ್ರ ಕೊರಟಿ ವನಮಾಚಕನಹಳ್ಳಿ ಶನೇಶ್ವರ ಸ್ವಾಮಿಯವರ ಸನ್ನಿಧಾನ. ವಿಶೇಷವಾಗಿ ತಾವೆಲ್ಲರೂ ಕೂಡ ನೋಡಬಹುದು, ಸ್ವಾಮಿಯವರ ಬಲಭಾಗದಲ್ಲಿ ಭಗವತಿಯಾಗಿರ್ತಕ್ಕಂತಹ ವಿಷ್ಣುದುರ್ಗ ಅಮ್ಮನವರ ಸನ್ನಿಧಾನದಲ್ಲಿ 48 ದಿವಸಗಳ ಕಾಲ ಹಿಂದೆ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಅದೇ ರೀತಿ ಮಂಡಲಾಪೂರ್ತಿ ತ್ರಿಪಕ್ಷ ಮಹೋತ್ಸವ ಅಂತ ಹೇಳ್ತೇವೆ. ಅಂದರೆ 3 ಪಕ್ಷಗಳನ್ನು ಕಳೆದು 48 ದಿವಸಗಳ ಕಾಲ ನಡೆದಂತಹ ನಿತ್ಯ ಪೂಜೆಗಳಿಗೆ ಇವತ್ತಿನ ದಿವಸ ಅಮ್ಮನವರಿಗೆ ವಿಶೇಷವಾಗಿರ್ತಕ್ಕಂತಹ ಮಂಡಲಾಪೂರ್ತಿಯ ಕಾರ್ಯಕ್ರಮದ ಪ್ರಯುಕ್ತವಾಗಿ ಲೋಕ ಕಲ್ಯಾಣಾರ್ಥಕ್ಕೋಸ್ಕರ ಆ ಪ್ರತ್ಯಂಗಿರ ಹೋಮವನ್ನು ಇವತ್ತಿನ ದಿವಸ ಏರ್ಪಡಿಸಲಾಗಿತ್ತು. ಹಾಗೂ ಪ್ರತ್ಯಂಗಿರ ಹೋಮದ ಮಹತ್ವ ತಾವೆಲ್ಲರೂ ಕೂಡ ಕೇಳಿರ್ತೀರ. ಪ್ರತ್ಯಂಗಿರ ಅಂತ ಅಂದರೆ ನವದುರ್ಗೆಯರು, ಸಪ್ತಮಾತೃಕೆಯರು, ಅಷ್ಟಮಹಾಲಕ್ಷ್ಮಿ, ವಾಣಿ ಹಿರಣ್ಯಕರಾದಿ ಆ ಜಗನ್ಮಾತೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ತ್ರಿಗುಣಾತ್ಮಿಕ ಸ್ವರೂಪನೇ ಇರತಕ್ಕಂತಹ ಆದಿಪರಾಶಕ್ತಿಯೇ ಆ ಜಗನ್ಮಾತೆ ಪ್ರತ್ಯಂಗಿರ. ಪ್ರತ್ಯಂಗಿರ ಅಂತ ಅಂದರೆ ವಿಶೇಷವಾಗಿರ್ತಕ್ಕಂಥ ದೇವಿ, ಪ್ರತ್ಯಂಗಿರ ಯಾಗ ಅಂತ ಅಂದರೆ ವಿಶೇಷವಾಗಿರ್ತಕ್ಕಂಥ ಯಾಗ, ಪ್ರತ್ಯಂಗಿರ ಯಾಗದ ಫಲ ಅಂತ ಅಂದರೆ ವಿಶೇಷವಾಗಿರ್ತಕ್ಕಂಥ ಪ್ರತಿಫಲ. ಕಾರಣ ಏನಂದರೆ, ಪ್ರತ್ಯಂಗಿರ ಹೋಮದಲ್ಲಿ ಬಳಸುವಂತಹ ಆ ಹವಿಸ್ಸುಗಳಾಗಿರ್ಬೋದು, ಆ ಹವನದಲ್ಲಿ ಬರುವಂತಹ ಮಂತ್ರದ ಆ ಉಚ್ಚಾರಣೆಗಳಾಗಿರ್ಬೋದು, ಅದೆಲ್ಲವೂ ಕೂಡ ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಪ್ರತ್ಯಂಗಿರ ಹೋಮದ ಪ್ರತಿಫಲದಿಂದ ಬರುವಂಥ ಭಕ್ತರ ಕಷ್ಟ ಕಾರ್ಪಣ್ಯಗಳು ಏನೇ ಇದ್ರೂ ಕೂಡ ನಿವಾರಣೆ ಆಗುತ್ತೆ ಅಂತ ಒಂದು ಸಂಕಲ್ಪ. ಅದರಲ್ಲೂ ಯಾವುದೇ ವಾಮಾಚಾರ ಪ್ರಯೋಗಗಳು ಏನೇ ನಡೆದಿದ್ರೂ ಕೂಡ, ಕೆಟ್ಟದ್ದೇನೇ ನಡೆದಿದ್ರೂ ಕೂಡ, ದುಷ್ಟಗಳೇನೇ ಇದ್ರೂ ಕೂಡ ಇವೆಲ್ಲವೂ ಕೂಡ ನಿವಾರಣೆಯಾಗಿ ಆ ದಿವ್ಯಶಕ್ತಿಯ ಅನುಗ್ರಹ, ಶಿಷ್ಟ ಪರಿಪಾಲನೆಯಾಗಿರ್ತಕ್ಕಂಥ ಜಗನ್ಮಾತೆ ಅನುಗ್ರಹ ಪ್ರಾಪ್ತಿಯಾಗತ್ತೆ ಅಂತ ಒಂದು ಸಂಕಲ್ಪ. ಈ ಒಂದು ಯಾಗದಲ್ಲಿ
ವಿಶೇಷವಾಗಿ ಚಂಡಿಕಾ ದೇವಿಯನ್ನು ಆವಾಹನೆಯನ್ನು ಮಾಡಿ, ಅಂದರೆ ಪ್ರತ್ಯಂಗಿರ ದೇವಿಯನ್ನು ಆವಾಹನೆ ಮಾಡಿ ಆ ಮೆಣಸಿನಕಾಯಿ, ಬಾಲಮೆಣಸು, ಬಿಳಿ ಸಾಸಿವೆ, ಉಪ್ಪು ಇತ್ಯಾದಿಗಳಿಂದ ವಿಶೇಷವಾಗಿರತಕ್ಕಂತಹ ಮೂಲಮಂತ್ರ, ಮಾಲಾಮಂತ್ರ, ಬೀಜಮಂತ್ರದಿಂದ ಅಮ್ಮನವರಿಗೆ ಅವಿಸ್ಸನ್ನು ಕೊಡ್ತಕ್ಕಂಥದ್ದು ವಿಶೇಷ. ಹಾಗೂ ಬರುವಂಥ ಭಕ್ತರ ಕೈಯಲ್ಲಿ ಆ ಅವಿಸ್ಸನ್ನು ಕೊಟ್ಟು ಅವರಲ್ಲಿರತಕ್ಕಂತಹ ಮನಸ್ಸಿನಲ್ಲಿರತಕ್ಕಂತಹ ದುಗುಡತೆ, ಕಷ್ಟಗಳು, ದುಃಖಗಳೆಲ್ಲವೂ ಕೂಡ ನಿವಾರಣೆ ಆಗಲಿ ಅಂತೇಳಿ ಭಕ್ತರ ಕೈಯಿಂದ ಆ ಹೋಮಕ್ಕೆ ಯಾಗದ ಕೊನೆಯಲ್ಲಿ ಆಹುತಿಯನ್ನು ಕೊಡ್ತಕ್ಕಂಥದ್ದೇ ಪೂರ್ಣಾಹುತಿ ಅಂತ ಹೇಳ್ತಕ್ಕಂಥದ್ದು. ಆ ಒಂದು ಕಾರ್ಯಕ್ರಮ ಇವತ್ತಿನ ದಿವಸ ಈ ಒಂದು ಕೊರಟಿ ಕ್ಷೇತ್ರದಲ್ಲಿ ನೆರವೇರಿದೆ. ಹಾಗೂ ಇವತ್ತಿನ ದಿವಸ ವಿಶೇಷವಾಗಿ ನಾವೆಲ್ಲರ ಸಮ್ಮುಖದಲ್ಲಿ ಮಹಾ ಸಂಕಲ್ಪವನ್ನು ಮಾಡಿದ್ದೇವೆ ಅಂತ ಅಂದರೆ, ನಮ್ಮ ಭರತಖಂಡದ ಹಾಗೂ ಹಿಂದೂ ರಾಷ್ಟ್ರದ ಏನು ಒಂದು ಕಷ್ಟ ಬಂದಿದೆ, ಅಂದರೆ ಶತ್ರುಗಳ ಪೀಡಿತೆಯಿಂದ ಏನು ಯುದ್ಧ ಪ್ರಾರಂಭ ಆಗಿದೆ ಅದೆಲ್ಲವೂ ಕೂಡ ನಿವಾರಣೆ, ಅಂದರೆ ಶತ್ರು ಸಂಹಾರವಾಗಬೇಕು, ನಮ್ಮ ಭರತಖಂಡ ವಿಶ್ವಗುರುವಾಗಬೇಕು, ನಮ್ಮ ಭರತಖಂಡ ಹಿಂದೂ ರಾಷ್ಟ್ರವಾಗಿ ಸನಾತನ ಧರ್ಮೀಯರಿಂದ ಮೆರಿಬೇಕು ಅನ್ನೋದೇ ನಮ್ಮೆಲ್ಲರ ಸಂಕಲ್ಪ. ಅದಕ್ಕೋಸ್ಕರ ಯಥಾ ರಾಜ ತಥಾ ಪ್ರಜಾ ಅಂತ ಹೇಳ್ತಾರೆ. ಅಂದರೆ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಜನಿಸಿರತಕ್ಕಂತಹ ಶ್ರೀಯುತ ನರೇಂದ್ರ ಮೋದಿ ಅವರಿಗೆ ಅವರ ಹೆಸರಲ್ಲೂ ಕೂಡ ಸಂಕಲ್ಪವನ್ನು ಮಾಡಲಾಗಿದೆ. ಯಾಕೆಂದರೆ ರಾಜ ಸುಭಿಕ್ಷೆ ಆಗಿದ್ದರೆ ರಾಜ್ಯವು ಕೂಡ ಸುಭಿಕ್ಷೆ ಆಗಿರುತ್ತೆ ಅಂತ ಒಂದು ಸಂಕಲ್ಪ. ಅದಕ್ಕೋಸ್ಕರ ನಮ್ಮ ಪಾಪಿ ಆ ಒಂದು ಏನು ಪಾಕಿಸ್ತಾನ ಎಂಬತಕ್ಕಂಥ ರಾಷ್ಟ್ರದಿಂದ ನಾವು ಖಿನ್ನತೆಗೆ ಒಳಗಾಗ್ತಾ ಇದ್ದೇವೆ. ಅವರ ಶತ್ರು ಸಂಹಾರವಾಗಬೇಕು, ಪಾಪಿಗಳ ಸಂಹಾರವಾಗಬೇಕು, ಹಾಗೂ ನಮ್ಮ ದೇಶದ ಎಲ್ಲ ಕಷ್ಟ ಕಾರ್ಪಣ್ಯಗಳಿಗೂ ನಿವಾರಣೆಯಾಗಿ ನಮ್ಮ ರಾಷ್ಟ್ರಕ್ಕೆ ಕಾಲಕಾಲಕ್ಕೆ ಸುಭಿಕ್ಷೆ, ಮಳೆ, ಬೆಳೆಗಳೆಲ್ಲವೂ ಕೂಡ ಪ್ರಾಪ್ತಿಯಾಗಬೇಕು. ದೇಶದ ಬೆನ್ನೆಲುಬಾಗಿರ್ತಕ್ಕಂತಹ ರೈತ ಮತ್ತು ಯೋಧ ಇಬ್ಬರಿಗೂ ಕೂಡ ಶಕ್ತಿ, ಧೈರ್ಯ, ಸ್ಥೈರ್ಯವನ್ನು ಕೊಟ್ಟು ಕಾಪಾಡಬೇಕು ಅಂತ ಈ ಮುಖಾಂತರ ವಿಷ್ಣುದುರ್ಗಿಯಲ್ಲಿ ಹಾಗೂ ಪ್ರತ್ಯಂಗಿರ ದೇವಿ ಅಮ್ಮನವರಲ್ಲಿ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೇವೆ. ಸರ್ವೇ ಜನಾಃ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಪ್ರಾರಂಭ ಆದಾಗಿಂದಲೂ ನಾವು ಬರ್ತಾ ಇದ್ದೀವಿ. ಅದು ಮೂಲ ಸ್ಥಾನ ಎಲ್ಲ ಮಾಡಬೇಕಾದ್ರೆ ನಾವೇ ಮೂಲ ಕಾರಣಕರ್ತರು. ಅದು ನಮ್ಮಿಚ್ಛೆ ಅಲ್ಲ, ಅದು ಭಗವಂತನಿಚ್ಛೆ. ನಾವು ಭಗವಂತನ ಸಂಪೂರ್ಣವಾಗಿ ನಂಬಿದ್ದೀವಿ. ಭಗವಂತ ಇವತ್ತು ನಮಗೆ ಕಾಪಾಡ್ತಾ ಇದ್ದಾನೆ. ಇವತ್ತು ಅಯ್ಯಪ್ಪನ ಹೆಸರಲ್ಲಿ ನಾವು ಚೆನ್ನಾಗಿದ್ದೀವಿ. ಅಯ್ಯಪ್ಪನ ನಂಬಿದವರು ಯಾರಿಗೂ ಕೂಡ ಕೆಟ್ಟಿಲ್ಲ. ಬಂದವ್ರಿಗೆ 100% ಕೆಲಸ ಸುಲಭವಾಗಿ ಅವರವ್ರ ಇಷ್ಟಾರ್ಥಗಳೆಲ್ಲ ಈಡೇರಿದೆ. ಒಳ್ಳೆಯ ಭಗವಂತ ಶಕ್ತಿ ಇದೆ. ಅದರಲ್ಲೂ ನಮ್ಮ ಪೂಜಾರರು ಕೃಷ್ಣಪ್ಪನವರಂತೂ ಭಾಳ ಪ್ರಬುದ್ಧವಾಗಿ ಈ ದೇವಸ್ಥಾನನ ನಡೆಸ್ತಾ ಇದ್ದಾರೆ. ಭಕ್ತಾದಿಗಳು ಅವರನ್ನು ನಂಬಿದ್ದಾರೆ. ಅವ್ರು ಹೇಳಿದ ಕೆಲಸ 100ಕ್ಕೆ 100 ಅದು ಸತ್ಯವಾಗಿ ನಡೀತಾ ಇದೆ. ಅದನ್ನು ನಂಬಿಕೆ ಮೇಲೆ ಈ ಕ್ಷೇತ್ರ ಜನ ಆಗಿರ್ಬೋದು, ಬೆಂಗಳೂರಾದ್ಯಂತ ಭಾಳ ಜನ ಬೆಂಗಳೂರು ಜನಗಳನ್ನೇ ಜಾಸ್ತಿ ಇಲ್ಲಿ ಪ್ರೋತ್ಸಾಹ ಮಾಡಿದ್ದಾರೆ. ಈ ಅಪ್ಪನ ನಂಬಿರೋರು ಅವರೇನೆ. ಈ ಅಪ್ಪನ ನಂಬಿಕೊಂಡು ಈ ದೇವರು ಹೋದ್ಮೇಲೆ ಎಲ್ರಿಗೂ ಕೂಡ ತುಂಬ ಚೆನ್ನಾಗಿ ಅನುಕೂಲ ಆಗಿದೆ. ಇತ್ತೀಚೆಗೆ ಈ ಶ್ರೀ ಮಹಾಕಾಳಿ ದೇವಸ್ಥಾನ ಒಂದು ಪ್ರಾರಂಭ ಮಾಡಿದ್ದಾರೆ. ಈ 2 ದೇವಸ್ಥಾನದಿರ್ಕೊಂಡ ಎಲ್ಲ ಜನಗಳ ಕ್ಷೇತ್ರ ನಂಬಿದಂಥ ಜನಗಳದ್ದು ಇಷ್ಟಾರ್ಥ ಎಲ್ಲ ಈಡೇರ್ತಾ ಇದೆ. ತುಂಬ ಚೆನ್ನಾಗಿ ಕೆಲಸ ನಡೀತಾ ಇದೆ. ದೇವರು ಹಂಗೆ ಅಭಿವೃದ್ಧಿ ಕೊಡ್ತಾ ಇದ್ದಾನೆ. ಭಕ್ತಾದಿಗಳು ಹಂಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಜನಗಳು ನಂಬಿದವ್ರಿಗೆ ಯಾರಿಗೂ ಅನ್ಯಾಯ ಮಾಡಿಲ್ಲ. ಭಗವಂತ ಒಳ್ಳೇದು ಮಾಡ್ತಾ ಇದ್ದಾನೆ. ಎಲ್ಲ ಚೆನ್ನಾಗಿದ್ದಾರೆ ಸಮೃದ್ಧಿಯಾಗಿ ಭಗವಂತನ ದಯದಿಂದ. ಶ್ರೀ ಮಹಾಕಾಳಿ ಕಾಳಿಕಾ ಪರಮೇಶ್ವರಿ ಸರ್ವಾನಂದ ಕರೇ ದೇವಿ ನಾರಾಯಣಿ ನಮೋಸ್ತುತಿ. ಸುಮ್ಮನೆ ಇಟ್ಕೊಂಡು ಧ್ಯಾನ ಸ್ಮರಿಸ್ತೇನೆ. ಅಮ್ಮ ಇದು 3 ಉತ್ತರ ಬರ್ತದೆ ನಿಮಗೆ. ಮೊದಲನೇದು ಯಾವುದು ಭೂಮಿ ಸಮಸ್ಯೆ ಅಂತ, ಎರಡನೇದು ಒಂದು ಮಗಳ ಬಗ್ಗೆ ಚಿಂತೆ ಅಂತ, ಮೂರನೇದು ಒಂದು ಹಣಕಾಸು ಬ್ಯಾಂಕಿನ ಚಿಂತೆ ಅಂತ ಬರ್ತದೆ. 3 ಕಾರಣ. ಇನ್ನೂ ಎಷ್ಟು ಜಾಸ್ತಿ ಇದಾವೆ ಗೊತ್ತಿಲ್ಲ. ಒಟ್ಟು 3 ಬರೀತದೆ ಅಷ್ಟೇ. ಅದ್ರ ಮೇಲೆ ಬರೆಯಲ್ಲ. 3 ಬರ್ದ್ರಿ. ಭೂಮಿ ಏನು ವ್ಯಾಪಾರದ 3 ವ್ಯಾಪಾರ ಖಾತೆ ಕಂದ ಏನೋ ಒಂದು ಭೂಮಿದೊಂದು ವ್ಯವಹಾರ ಇದೆ. ಒಂದು ಎರಡನೇದು ಹೆಣ್ಮಕ್ಳ ಬಗ್ಗೆ ಚಿಂತನೆ ಮಾಡ್ತಾಯಿದ್ದೀವಿ ಜಾಸ್ತಿ. ಮುಂದಿನ ಜೀವನದ ಬಗ್ಗೆ. ಮೂರನೇದು ಹಣಕಾಸು ಮತ್ತು ಒಂದು ಬ್ಯಾಂಕ್ ವ್ಯವಹಾರ ಅಂತ ಬರ್ತದೆ. ಇಟ್ಕೊಳ್ಳಿ. ಪರಿಹಾರ ಕೇಳಿ.
ಅದು ನಿಮ್ಮ ಹೆಣ್ದೇವ್ರದ್ದೊಂದು ಬಲ ಇಲ್ಲ ಅಂತ ಬರ್ತದೆ ಮೊದಲದು ಮನೆ ಹೆಣ್ದೇವರು ಹ್ಞೂ ಬಲ ಇಲ್ಲ ಅದಕ್ಕೇನು ಕೆಲಸ ಯಾವ ಆಗಲ್ಲ ಹಾಂ ಆಯಿತಾ. ಎರಡನೇದು ಜನಗಳ ದೃಷ್ಟಿ ಜಾಸ್ತಿ. ನಿಮ್ಮ ಮನೆ ಏನೋ ಒಂದು ಮನೆ ಕಟ್ಟಿದ್ರೆ ಅದರಿಂದ ದೃಷ್ಟಿ ಜಾಸ್ತಿ ಆಗಿ ನೀವು ಕೆಳಕ್ಕೆ ಹಾಕೋದು.